ಅಂದರೆ ಸಾಮಾನ್ಯವಾಗಿ ಹಿಂಗಿದ್ದ ಪರಿಸರಕ್ಕೋಸ್ಕರ ಹೊಡೆದಾಡುವಾಗ ಬಹಳಷ್ಟು ನಿಮಗೆ ಕರೆಗಳು ಬರಬಹುದು, ಬಹಳಷ್ಟು ಒತ್ತಡಗಳು ಬರಬಹುದು. ಅದು ಹೆಂಗಿರುತ್ತವೆ ಆ ಸಿಚುವೇಶನ್ಸ್ಗಳು ಹೇಗಿರುತ್ತವೆ? ಯಾಕಂದರೆ ಆಡಳಿತ ವ್ಯವಸ್ಥೆ, ನಮ್ಮ ಸೊಸೈಟಿ ಎಲ್ಲವೂ ಅಂದರೂ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಯಾವುದೇ ಕಂಪನೀಸ್ ಆಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಪ್ರಭಾವಿಗಳಾಗಿರಬಹುದು. ಅದನ್ನು ಒಬ್ಬ ಪರಿಸರ ಸಂರಕ್ಷಕರಾಗಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಮಾಡಲೇಬೇಕು ಮೇಡಮ್. ಯಾಕೆ ಅಂತ ಹೇಳಿ, ಬರುತ್ತಾ ಥ್ರೆಟ್ ಕಾಲ್ಸ್ ಬಂದಿವ್ಯಾ? ಎಲ್ಲ ಥರ ಫೋನ್ಗಳು ಬರುತ್ತೆ. ಥ್ರೆಟ್ ಒಂದೇ ಅಲ್ಲ, ಆಸೆ ಆಮಿಷಗಳನ್ನು ಬರ್ತದೆ. ನೋಡಿ, ಎಲ್ಲರೂ ಸಮಾಜದಲ್ಲಿ ಮಾತಾಡ್ತಾರೆ ಆಸೆಗೆ ಒಳಗಾಗಬಾರ್ದು ಅಥವಾ ಕರಪ್ಷನ್ಗೆ ಒಳಗಾಗಬಾರ್ದು ಅಂತ. ನಮ್ಮ ನಿಜವಾದ ಟೆಸ್ಟ್ ಯಾವಾಗ ಬರುತ್ತೆ ಅಂದರೆ ಆ ಬ್ಯಾಗ್ ತಂದಿಟ್ಟಾಗ. ಈ ಬಂಡೀಪುರದ ಹೆದ್ದಾರಿ ರಾತ್ರಿ ಸಂಚಾರ ನಿಷೇಧ ಆಗಿದೆ, ಅದನ್ನು ನಾವೇ ಮಾಡಿದ್ದು ಕೋರ್ಟ್ನಲ್ಲಿ. ಆವಾಗ ಕೇರಳ ಕಡೆಯಿಂದ ಒಬ್ರು ಯಾರೋ ಫೋನ್ ಮಾಡಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ರು, ಈ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು. ನಾನು ಆಯಿತು ಬನ್ನಿ ಭೇಟಿ ಮಾಡುವ, ಅದರೊಳಗಡೆ ಏನು ತಪ್ಪೇನಿಲ್ಲಲ್ಲ ಮಾತಾಡಲಿಕ್ಕೆ, ಖಂಡಿತ ಬನ್ನಿ ಅಂತ ಹೇಳಿದ್ದೆ. ಆದರೆ ನಂಗೆ ಯಾಕೋ ಸ್ವಲ್ಪ ಅನುಮಾನ ಇತ್ತು. ಹಾಗಾಗಿ ನನ್ನೊಟ್ಟಿಗೆ ಕೆಲಸ ಮಾಡೋ ಇನ್ನಿಬ್ಬರು ಹುಡುಗರನ್ನ ಕರ್ಕೊಂಡು ನಮ್ಮ ಆಫೀಸ್ನಲ್ಲಿ ಭೇಟಿ ಮಾಡಲಿಲ್ಲ, ಒಂದು ಹೋಟ್ಲಲ್ಲಿ ಹೋಗಿದ್ವಿ, ಚಿಕ್ಕ ಹೋಟ್ಲಲ್ಲಿ ಭೇಟಿ ಮಾಡಲಿಕ್ಕೆ. ಅವರು ಇಲ್ಲ, ನೀವು ಇದು ನಮ್ಗೆ ಗೊತ್ತಾಗಿದೆ, ನೀವೇ ಇದ್ರ ಹಿಂದೆ ಎಲ್ಲ ಮಾಡ್ತಾ ಇರೋದು, ನೀವೊಂಥರ ನಾಯಕತ್ವ ವಹಿಸಿದ್ದೀರ ಈ ವಿಚಾರಕ್ಕೆ, ಕೋರ್ಟ್ನಲ್ಲಿ ಬಿಟ್ಬಿಡಿ ಈ ವಿಚಾರ ಅಂಥೇಳಿ ಒಂದು ಟೇಬಲ್ ಮೇಲೆ ಒಂದು ಬ್ಯಾಗ್ ಇಟ್ಟರು. ಅದಿದೆಯಲ್ಲ, ಆ ಸನ್ನಿವೇಶಗಳನ್ನ ಬಹಳ ಕಡಿಮೆ ಜನ ಅದನ್ನು ನಾವು ನೋಡಿರ್ತೀವಿ. ಆ ಸನ್ನಿವೇಶದಲ್ಲಿ ನೀವು ತಡ್ಕೊಳ್ಬೇಕು. ಅದನ್ನು ಎಲ್ಲರೂ ಸುಮ್ಮನೆ ಮಾತಾಡ್ತಾರೆ, ಅಯ್ಯೋ ಅದು ಇದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಆ ಸನ್ನಿವೇಶಗಳಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅದು ಬಹಳ ಮುಖ್ಯ. ಆ ಆಸೆಯನ್ನು ತಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಈ ಥರ ಹಲವಾರು ಸನ್ನಿವೇಶಗಳನ್ನ ನೋಡಿದ್ದೀವಿ. ಜನನೂ ಒತ್ತಡ ಆಗ್ತಾರೆ. ಒಂದು ಸಲ ನಾವು ಯಾವುದೋ ಸಕಲೇಶ್ಪುರದ ಸುತ್ತಮುತ್ತ ಸುಂದರವಾದ ಕಾಡುಗಳಲ್ಲಿ ಕಿರು ಜಲ ವಿದ್ಯುತ್ ಯೋಜನೆಗಳಿಗೆ ಅನುಮತಿ ಕೊಟ್ಟಿದೆ ಸರ್ಕಾರದವರು. ಆವಾಗ ಆ ವಿಚಾರವಾಗಿ ನಾವು ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿ ಹೋರಾಡ್ತಾ ಇದ್ವಿ. ಆಗ ಒಬ್ಬರು ಹಿರಿಯ ಅರಣ್ಯಾಧಿಕಾರಿ, ಅವ್ರಿಗೆ ನಾನು ಹೈಸ್ಕೂಲಿಂದನೂ ಪರಿಚಯ ಅವ್ರಿಗೆ. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಗುಬ್ಬಿ ಅವರೇ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ರು ಆ ವಿಚಾರ. ಆ ಕಿರುಜಲ ವಿದ್ಯುತ್ ಯೋಜನೆಯ ಓನರು ಅವ್ರಿಗೆ IAS IPS IFS ಅಧಿಕಾರಿಗಳೆಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ನಿಮ್ಮನ್ನು ಯಾವ್ದಾರೋ ಒಂದು ತಪ್ಪು ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತಾರೆ, ಇದೇ ಪದ ಉಪಯೋಗಿಸಿದ್ರು, ನಿಮ್ಮನ್ನು ಒಂದು ಕೇಸ್ನಲ್ಲಿ ಫಿಟ್ ಮಾಡಿಸ್ಬಿಡ್ತಾರೆ ಅಂತ ಡೈರೆಕ್ಟಾಗಿ ಹೇಳಿದರು. ಅಂದರೆ ನಿಧಾನವಾಗಿ ಸಮಾಧಾನವಾಗಿ ಹೇಳಿದ್ರು. ನಾವು ಅದನ್ನು ನಾನು ಇಷ್ಟೇ ಹೇಳಿದ್ದು ಅವ್ರಿಗೆ, ಸರ್ ನಿಮಗೆ ನಾನು ಹೈಸ್ಕೂಲಿಂದ ಪರಿಚಯ ಇರೋವಂಥ ಹುಡುಗ, ನನ್ನ ನಿಲುವು ನಿಮಗೆ ಯಾವಾಗಲೂ ಗೊತ್ತಿದ್ದೆ, ಏನಾದರೂ ಆದರೆ ನೀವುಗಳೆಲ್ಲ ಬೆಂಬಲಕ್ಕಿದ್ದೀರಲ್ಲ ಬಿಡಿ ಸರ್ ಅಂತ ಹೇಳಿದೆ ನಾನು ಅವ್ರಿಗೆ. ನೀವೆಲ್ಲ ಬೆಂಬಲಕ್ಕಿದ್ದೀರಲ್ಲ ಸರ್ ಅಂತ ಹೇಳಿ. ಆದರೆ ಅದು ನಿಜವಾಗ್ಲೂ ಅವ್ರು ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಬಹಳ ಜನ ಮಾಡ್ತಾರೆ. ಈಗ ಇತ್ತೀಚೆಗೆ ಒಬ್ಬರು ಅಧಿಕಾರಿ, ಅವರು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಾಕಷ್ಟು ಅಲ್ಲಿ ಕಳ್ಳಬೇಟೆ ನಡೀತಾ ಇತ್ತು. ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೆ ಅಂತ ಹೇಳಿ ಅವ್ರಿಗೆ ಬಹಳ ಕೋಪ ಇತ್ತು. ಕಳ್ಳಬೇಟೆ ನಡೀತಿರೋದನ್ನ ನಾವು ಅವ್ರ ಗಮನಕ್ಕೆ ತಂದೆ ತರ್ತೀವಿ ಯಾವಾಗಲೂ. ಆ ವಿಚಾರವೂ ಅವ್ರಿಗೆ ತುಂಬ ಕೋಪ ಆಯಿತು ನನ್ನ ಬಗ್ಗೆ. ಅವ್ರ ನಂತರ ಬಂಡೀಪುರಕ್ಕೆ ವರ್ಗ ಆಗಿ ಬಂದರು. ಇತ್ತೀಚೆಗೆ ಬಂಡೀಪುರಕ್ಕೆ ಬಂದಾಗ ನನ್ನದು ಬಂಡೀಪುರದ ಹತ್ರ ಒಂದು, ನಮ್ಗೆ ಎಲ್ಲರಿಗೂ ಆಸೆ ಇರ್ತದಲ್ಲ ಕಾಡಿನ ಪಕ್ಕನೇ ಇರಬೇಕು ಅಂತ ಹೇಳಿ, ನಾನು ಊರಲ್ಲಿರೋ ಕೆಲವು ಆಸ್ತಿಗಳನ್ನ ಮಾರಿ ಅಲ್ಲಿ ಜಮೀನು ತಗೊಂಡಿದ್ವಿ ನಾವು. ನಮ್ಮ ಎಲ್ಲ ಆನೆ ಮನೆ ಅಂತೇಳಿ ನನ್ನ ಉಳಿತಾಯ ಎಲ್ಲ ಸೇರಿಸಿ ಅಲ್ಲೊಂದು ಮಾದರಿ ಮಾಡಬೇಕು. ಅದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಹೌದು, ಖಂಡಿತ ದೊಡ್ಡ ಚರ್ಚೆ ಕಾರಣ ಆಗಿತ್ತು. ಏನು ಅಂತ ಹೇಳಿದ್ರೆ, ಈಗ ವನ್ಯಜೀವಿ ಧಾಮಗಳು ಸುತ್ತಮುತ್ತ ಸಾಕಷ್ಟು ಖಾಸಗಿ ಜಮೀನಿದೆ, ಕೃಷಿ ಮಾಡೋವಂಥ ಜಮೀನುಗಳಿದೆ. ಅದನ್ನು ಸಾಕಷ್ಟು ಜನ ಮಾರ್ತಾ ಇದ್ದಾರೆ. ಕೃಷಿ ಮಾಡಲಿಕ್ಕೆ ಕೆಲವ್ರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಆನೆ ಬಂದು ರಾತ್ರಿ ಬೆಳೆ ತಿಂತದೆ, ನಾಶಪಡಿಸ್ತದೆ, ಅವ್ರ ಜಾನುವಾರನ್ನ ಬಂದು ಹುಲಿ ಅಥವಾ ಚಿರತೆ ಹಿಡಿತದೆ. ಈ ಥರ ಎಲ್ಲ ವಿಚಾರಗಳಿಗೆ ಅಥವಾ ಬೇರೆ ಹಲವಾರು ಕಾರಣಗಳು, ಮಗಳು ಮದುವೆ ಮಾಡಬೇಕು, ಇನ್ನೇನೋ ತೊಂದರೆಗೆ ಮಾರ್ತಾರೆ. ಆ ಥರ ಮಾರುವಂಥ ಜಮೀನನ್ನ ಸಾಕಷ್ಟು ಜನ ನಗರವಾಸಿಗಳು ಸಹ ಹೋಗಿ ತಗೊಳ್ತಾ ಇದ್ದಾರೆ. ಅದು ತಗೊಳ್ಳೋದನ್ನ ನಾವು ನಿಲ್ಲಿಸಲಿಕ್ಕಾಗೋದಿಲ್ಲ. ಹೌದು, ಸರ್ಕಾರ ಅಷ್ಟು ಹಣ ವ್ಯವಸಿ ಆ ಭೂಮಿಯನ್ನೆಲ್ಲ ಖರೀದಿ ಮಾಡಲಿಕ್ಕಾಗೋದಿಲ್ಲ, ಮಾಡ್ತಾನೂ ಇಲ್ಲ. ಎಷ್ಟೋ ಜನ ಹೇಳಿದ್ರು ನಾವು ಮಾಡಿಸ್ತೀವಿ, ಖರೀದಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಕಾರಿಡಾರ್ ಉಳಿಸ್ತೀವಿ ಅಂತ. ಇಲ್ಲಿ ತನಕ ಏನೂ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಬಂಡೀಪುರ, ನಮ್ಮ ಜಮೀನಿರೋ ಜಾಗನೇ ಒಬ್ರು ಯಾರೋ ಬಂದು 250 ಕೋಟಿ 300 ಕೋಟಿ ಆಗುತ್ತೆ, ನಾವು ಮಾಡಿಸ್ತೀವಿ ಅದನ್ನು ಅಂತ ಹೇಳಿದರು. ಆದರೆ ಇಲ್ಲಿ ತನಕ ಏನಾಗಿಲ್ಲ. ಆದರೆ ಆ ಜಾಗವನ್ನು ಖಾಸಗಿಯವರೇ ಇಟ್ಕೊಂಡಿದ್ರು ಅದನ್ನು ವನ್ಯಜೀವಿಗಳಿಗೆ ಪೂರಕವಾಗಿ ಹೇಗೆ ಉಪಯೋಗಿಸ್ಬೋದು ಅಂತ ನಾವು ತೋರಿಸ್ಬೇಕಾಗುತ್ತೆ ಒಂದು ಮಾದರಿ. ಇವಾಗ ಸಾವಿರಾರು ಕೋಟಿ ಬೇಕು, ಎಲ್ಲಿದೆ ಹಣ ಸರ್ಕಾರಕ್ಕೆ ಅದನ್ನು ಖರೀದಿ ಮಾಡಲಿಕ್ಕೆ? ಮತ್ತು ಎಲ್ಲ ಜಮೀನನ್ನು ಖರೀದಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ 60ಕ್ಕಿಂತ ಹೆಚ್ಚು ವನ್ಯಜೀವಿ ಧಾಮಗಳಿದೆ. ಅದು ಸುತ್ತಮುತ್ತ ಎಲ್ಲ ಜಮೀನು ಖರೀದಿ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಅಂಥ ಸಮಯ ಇದ್ದಾಗ
ವನ್ಯಜೀವಿಗಳಿಗೆ ಪೂರಕವಾಗಿ, ಪರಿಸರಕ್ಕೆ ಪೂರಕವಾಗಿ ನಾವು ಹೇಗೆ ಭೂಮಿಯನ್ನು ಉಪಯೋಗಿಸೋದು ಅನ್ನೋದು ಒಂದು ಮಾದರಿ ಮಾಡಬೇಕಾಗುತ್ತೆ. ಆ ಮಾದರಿಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ನಾವು ನಮ್ದಿರೋದು 8 ಎಕರೆ ಜಮೀನಾದ್ರೂ ಅಲ್ಲಿ ಬೇಲಿ ಹಾಕಿರೋದು ಕೇವಲ 2 ಎಕರೆಗೆ. ಇನ್ನು ಉಳಿದ ಜಾಗನ ವನ್ಯಜೀವಿಗಳು ಹೇಗೆ ಓಡಾಡ್ತದೆ ಅಂತ ನೋಡಿ ಅವುಗಳಿಗೆ ಅನುವು ಮಾಡಿಕೊಳ್ಳೋದು. ಮತ್ತು ಅಲ್ಲಿ ನಾವು ಸ್ಥಳೀಯವಾಗಿ ಬೆಳೆಯುವಂಥ ಗಿಡಗಳನ್ನ ಬೆಳೆಸೋದು, ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಒಂದು ಮಾದರಿ ಮಾಡಲಿ.